ಪಂಚಲಿಂಗ ಸಮೂಹ ದೇವಸ್ಥಾನಗಳ ಪ್ರಧಾನ ಅರ್ಚಕರಾದ ಆನಂದ್ ದೀಕ್ಷಿತ್ ಅವರು 2025ರ ಹಿಂದೂ ಹೊಸ ವರ್ಷದ ಪಂಚಾಂಗದಲ್ಲಿ ದೇಶದ ಮಳೆಯ ಪ್ರಮಾಣ ಹಾಗೂ ರಾಶಿಗಳ ಆದಾಯ, ವ್ಯಯ, ಆರೋಗ್ಯ, ಸುಖ ಮತ್ತು ದುಃಖದ ಭವಿಷ್ಯವನ್ನ ತಿಳಿಸಿದ್ದಾರೆ. ಈ ವರ್ಷದ ಕಾಲನಾಮಕ ಮೇಘವು ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟೋದ್ರಿಂದ ಮಧ್ಯ ದೇಶದಲ್ಲಿ ಮಳೆ ಹೆಚ್ಚಾಗಲಿದೆ ಎಂದು ಅವರು ಹೇಳಿದ್ದಾರೆ. ಈ ವರ್ಷ ಒಟ್ಟು 20 ಭಾಗಗಳ ಮಳೆಯಲ್ಲಿ 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತದಲ್ಲಿ ಮತ್ತು 4 ಭಾಗ ಭೂಮಿಯ ಮೇಲೆ ಬೀಳಲಿದೆ. ಜಲಲಗ್ನದಲ್ಲಿ ಮಳೆ ಹುಟ್ಟುವುದರಿಂದ ದೇಶದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಜೊತೆಗೆ 2 ಕೊಳಗ ಮಳೆ ಮತ್ತು 4 ಕೊಳಗ ಗಾಳಿ ಬೀಸುವ ಸಂಭವವಿದೆ ಎಂದು ದೀಕ್ಷಿತ್ ತಿಳಿಸಿದ್ದಾರೆ. ಈ ವರ್ಷವು ಕಾಲನಾಮಕ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಸುವೃಷ್ಟಿಯನ್ನು ಮಾಡುತ್ತದೆ. ಮಧ್ಯ ದೇಶದಲ್ಲಿ ಮಳೆ ಹೆಚ್ಚು. ಮಳೆ 2 ಕೊಳಗ, ಗಾಳಿ 4 ಕೊಳಗ. ಕೊಳಗವು 60 ಗಾವುದ ವಿಸ್ತೀರ್ಣವುಳ್ಳದ್ದಾಗಿಯೂ 100 ಗಾವುದ ಎತ್ತರವುಳ್ಳದ್ದಾಗಿಯೂ ಇರುತ್ತದೆ. ಮಳೆಯಲ್ಲಿ ಒಟ್ಟು 20 ಭಾಗಗಳಲ್ಲಿ 10 ಭಾಗಗಳು ಸಮುದ್ರದಲ್ಲೂ, 6 ಭಾಗಗಳು ಪರ್ವತದಲ್ಲೂ, ಉಳಿದ 4 ಭಾಗಗಳು ಭೂಮಿಯ ಮೇಲೂ ಬೀಳುತ್ತದೆ. ರಾಶಿಗಳ ಭವಿಷ್ಯದ ಬಗ್ಗೆ ವಿವರಿಸಿದ ಅವರು, ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ 2 ಆಗಿದ್ರೆ ವ್ಯಯ 5 ಇರಲಿದೆ. ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜೆ 5, ರಾಜಕೋಪ 6, ಸುಖ 6 ಮತ್ತು ದುಃಖ 3 ಇರಲಿದೆ. ಮೇಷ ಮತ್ತು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಆದಾಯ 2, ವ್ಯಯ 14, ಆರೋಗ್ಯ 3, ಅನಾರೋಗ್ಯ ಪೂಜ್ಯ, ರಾಜಪೂಜಾ 5, ರಾಜಕೋಪ 6, ಸುಖ 6, ದುಃಖ 3. ವೃಷಭ ಮತ್ತು ತುಲಾ ರಾಶಿಯವರಿಗೆ ಆದಾಯ 11 ಆಗಿದ್ರೆ ವ್ಯಯ 5 ಇರುತ್ತದೆ. ಆರೋಗ್ಯ 0 ಆಗಿದ್ರೆ ಅನಾರೋಗ್ಯ 4, ರಾಜಪೂಜೆ 4, ರಾಜಕೋಪ 2, ಸುಖ 6 ಮತ್ತು ದುಃಖ 3 ಇರಲಿದೆ. ವೃಷಭ ಮತ್ತು ತುಲಾ ರಾಶಿಯಲ್ಲಿ ಜನಿಸಿದವರಿಗೆ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಆದಾಯ 14 ಇದ್ರೆ ವ್ಯಯ 2 ಇರುತ್ತದೆ. ಆರೋಗ್ಯ 2, ಅನಾರೋಗ್ಯ 5, ರಾಜಪೂಜೆ 4, ರಾಜಕೋಪ 2, ಸುಖ 6 ಮತ್ತು ದುಃಖ 3 ಇರಲಿದೆ. ಮಿಥುನ ಮತ್ತು ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಆದಾಯ 14, ವ್ಯಯ 2, ಆರೋಗ್ಯ 2, ಅನಾರೋಗ್ಯ 5, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಕರ್ಕಟಕ ರಾಶಿಯವರಿಗೆ ಆದಾಯ 14 ಇದ್ರೆ ವ್ಯಯ 8 ಇರುತ್ತದೆ. ಆರೋಗ್ಯ 2, ಅನಾರೋಗ್ಯ 5, ರಾಜಪೂಜೆ 1, ರಾಜಕೋಪ 2, ಸುಖ 3, ದುಃಖ 3 ಇರಲಿದೆ. ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರಿಗೆ ಆದಾಯ 14, ವ್ಯಯ 8, ಆರೋಗ್ಯ 2, ಅನಾರೋಗ್ಯ 5, ರಾಜಪೂಜಾ 1, ರಾಜಕೋಪ 2, ಸುಖ 3, ದುಃಖ 3. ಸಿಂಹ ರಾಶಿಯವರಿಗೆ ಆದಾಯ ಮತ್ತು ವ್ಯಯ 2 11 ಆಗಿರುತ್ತದೆ. ಆರೋಗ್ಯ ಮತ್ತು ಅನಾರೋಗ್ಯ ತಲಾ 4, ರಾಜಪೂಜೆ 2, ರಾಜಕೋಪ 6, ಸುಖ 3 ಮತ್ತು ದುಃಖ 3 ಇರಲಿದೆ. ಸಿಂಹ ರಾಶಿಯಲ್ಲಿ ಜನಿಸಿದವರಿಗೆ ಆದಾಯ 11, ವ್ಯಯ 11, ಆರೋಗ್ಯ 4, ಅನಾರೋಗ್ಯ 4, ರಾಜಪೂಜಾ 2, ರಾಜಕೋಪ 6, ಸುಖ 3, ದುಃಖ 3. ಧನಸ್ಸು ಮತ್ತು ಮೀನ ರಾಶಿಯವರಿಗೆ ಆದಾಯ ಮತ್ತು ವ್ಯಯ ತಲಾ 5 ಆಗಿರುತ್ತದೆ. ಆರೋಗ್ಯ ಮತ್ತು ಅನಾರೋಗ್ಯ ತಲಾ 1, ರಾಜಪೂಜೆ 1, ರಾಜಕೋಪ 2, ಸುಖ 6 ಮತ್ತು ದುಃಖ 3 ಇರಲಿದೆ. ಧನಸ್ಸು ಮತ್ತು ಮೀನ ರಾಶಿಯಲ್ಲಿ ಜನಿಸಿದವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಮಕರ ಮತ್ತು ಕುಂಭ ರಾಶಿಯವರಿಗೆ ಆದಾಯ 8 ಆಗಿದ್ರೆ ವ್ಯಯ 14 ಇರುತ್ತದೆ. ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜೆ 5, ರಾಜಕೋಪ 6, ಸುಖ 3 ಮತ್ತು ದುಃಖ 3 ಇರಲಿದೆ. ಮಕರ ಮತ್ತು ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಆದಾಯ 8, ವ್ಯಯ 14, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜಾ 5, ರಾಜಕೋಪ 6, ಸುಖ 3, ದುಃಖ 3. ಈ ರೀತಿಯಾಗಿ ಈ ವರ್ಷದ ಆದಾಯ ಮತ್ತು ವ್ಯಯಗಳು ವಿವಿಧ ರಾಶಿಗಳಿಗೆ ನೋಡಬಹುದಾಗಿದೆ. ಈ ಭವಿಷ್ಯವು ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ರೂಪಿತವಾಗಿದ್ದು ದೇಶದ ಆರ್ಥಿಕ ಮತ್ತು ಪ್ರಕೃತಿ ಪರಿಸ್ಥಿತಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆನಂದ್ ದೀಕ್ಷಿತ್ ಅವರ ಈ ವರದಿಯು ಭಕ್ತರು ಮತ್ತು ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರುವವರಿಗೆ ಮಾರ್ಗದರ್ಶಿಯಾಗಲಿದೆ.